ಮೊನ್ನೆ ಕಳಪೆ ಮತ್ತು ಉತ್ತಮವನ್ನ ಕೊಡುವಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವರಿಗೆ ಕಳಪೆ ಕೊಡ್ತಾರೆ. ಹಾಗೆ ಯಾಕೆ ನಾನು ಕಳಪೆ ಕೊಡ್ತೀನಿ ಅಂತ ಕಾರಣಗಳನ್ನ ಹೇಳುವಂತ ಸಂದರ್ಭದಲ್ಲಿ ನನಗೆ ಅವರು ಅಸಹ್ಯ ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ. ಅಸಹ್ಯ ಅಂತ ಹೇಳೋದಕ್ಕೆ ನಾನೇನ್ ಮಾಡಿದ್ದೀನಿ, ಅಸಹ್ಯ ಅಂತ ಹೇಳೋದಕ್ಕೆ ಅವ್ರು ಯಾರು ಅಂತ ಹೇಳಿ ಕಳಪೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಧ್ರುವಂತ್ ಅವರು ಹೇಳ್ತಾರೆ, ನಾನು ಕೆಲವೊಂದು ಸಂದರ್ಭದಲ್ಲಿ ಇದೇ ಪದವನ್ನ ಬಳಕೆ ಮಾಡೋದು, ಹಾಗೆ ನಿಮಗೆ ಯಾಕೆ ಅಸಹ್ಯ ಅನ್ನೋ ಪದವನ್ನ ಬಳಕೆ ಮಾಡಿದೆ ಅಂತ ವಿವರಿಸ್ತಾರೆ. ತಾನು ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗ್ತಾರೆ. ಆವಾಗ ಅಲ್ಲೇ ಇದ್ದಂತಹ ರಘು ಅವರು ರಕ್ಷಿತಾ ಶೆಟ್ಟಿ ಪರವಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ. ತನ್ನ ತಂಗಿ ವಿರುದ್ಧ ಅಸಹ್ಯ ಅನ್ನೋ ಪದವನ್ನ ಧ್ರುವಂತ್ ಬಳಕೆ ಮಾಡಿದ್ದಕ್ಕೆ ರಘು ಅವರು ಕೋಪಗೊಳ್ತಾರೆ. ನಿಮಗೆ ಆಕೆ ವಿರುದ್ಧ ಅಸಹ್ಯ ಅನ್ನೋ ಪದವನ್ನ ಬಳಕೆ ಮಾಡೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ. ಇನ್ನು ರಕ್ಷಿತಾ ಜೋರಾಗಿ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಶಟ್ ಅಪ್ ಅಂತ ಧ್ರುವಂತ್ ಹೇಳ್ತಾರೆ. ಈ ಸಂದರ್ಭದಲ್ಲೂ ಕೂಡ ರಘು, ನೀವೇನ್ ಮಾತಾಡ್ತಾ ಇದ್ದೀರಾ, ಕೂತ್ಕೊಂಡು ಮಾತಾಡಿ, ಆ ರೀತಿ ಮಾತನಾಡೋ ಹಾಗಿಲ್ಲ ಅಂತ ಆವಾಜನ್ನ ಹೇಳ್ತಾರೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಪರವಾಗಿ ರಘು ಅವರು 2 ಬಾರಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ. ಈ ಹಿಂದೆನೆ ರಕ್ಷಿತಾ ಶೆಟ್ಟಿ ನನ್ನ ತಂಗಿ, ಇನ್ನು ಮುಂದೆ ನನ್ನ ಕುಟುಂಬದ ಸದಸ್ಯೆ ಅಂತ ಈಗಾಗಲೇ ರಕ್ಷಿತಾ ಅವರ ಬಗ್ಗೆ ರಘು ಅವರು ಘೋಷಣೆ ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಯಾವಾಗ ಬೇಕಾದ್ರೂ ನನ್ನ ಮನೆಗೆ ಬರ್ಬೋದು, ನೀನು ಕೂಡ ನನ್ನ ಮನೆಯವಳೆ ಅಂತ ಅವರಿಗೂ ಕೂಡ ಹೇಳಿದ್ದಾರೆ. ಹಾಗೆಯೇ ಅನೇಕ ಸಂದರ್ಭದಲ್ಲಿ ರಕ್ಷಿತಾ ಅವರ ಜೊತೆಗೆ ನಿಂತಿದ್ದಾರೆ. ಹಾಗೆ ಆಕೆ ತಪ್ಪು ಮಾಡಿದಾಗ್ಲೂ ಕೂಡ ನಿರಂತರವಾಗಿ ಆಕೆಯನ್ನ ತಿದ್ದುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಇನ್ನು ರಘು ಹಾಗೂ ರಕ್ಷಿತಾ ಬಾಂಡಿಂಗ್ ಯಾವ ರೀತಿ ಸದ್ದು ಮಾಡ್ತಾ ಇದೆ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಹೇಗಿದ್ರು ಕೂಡ ಒಂದಷ್ಟು ಜನ ರಘು ಅವರು ರಕ್ಷಿತಾ ಯಾವ ರೀತಿ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದನ್ನ ತಿಳ್ಕೊಂಡು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಗೆ ಬಂದವರು. ಹಾಗಾಗಿ ಅವರಿಗೆ ರಕ್ಷಿತಾ ಬಗ್ಗೆ ಕಾಳಜಿ ಇರೋ ತರ ಡ್ರಾಮಾ ಮಾಡ್ತಿದ್ದಾರೆ, ಹೀಗೆಲ್ಲ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಆದ್ರೆ ಯಾವಾಗ ಫ್ಯಾಮಿಲಿ ರೌಂಡ್ ನಲ್ಲಿ ರಕ್ಷಿತಾ ಅವರಿಗೆ ರಘು ಅವರ ಪತ್ನಿ ಗ್ರೀಷ್ಮಾ ಅವರು ಸ್ಯಾರಿ ಬಳೆ ಇದೆಲ್ಲವನ್ನ ತಂದಂತ ಸಂದರ್ಭದಲ್ಲಿ ರಘು ಅವರು ರಕ್ಷಿತಾ ಅವ್ರನ್ನ ಚೆನ್ನಾಗಿ ರೆಡಿ ಆಗು, ಆ ರೀತಿ ಇದ್ರೆ ಚೆನ್ನಾಗಿರಲ್ಲ, ಈ ರೀತಿ ಇದ್ರೆ ಚೆನ್ನಾಗಿರಲ್ಲ ಅಂತ ಪುಟ್ಟ ಮಗುವಿಗೆ ಹೇಳಿದ ರೀತಿ ತಿದ್ದಾರೋ ಆವಾಗ ಎಲ್ರಿಗೂ ಕೂಡ ಗೊತ್ತಾಗತ್ತೆ ರಘು ಹಾಗೂ ರಕ್ಷಿತಾ ಅವರ ಬಾಂಡಿಂಗ್ ಯಾವ ರೀತಿ ಇದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ನಿನ್ನೆ ಕಿಚ್ಚನ ಒಂದು ಎಪಿಸೋಡ್ ಏನಿತ್ತು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಯಾರಿಗೆ ನೀವು ಮುಖಕ್ಕೆ ಹೊಡೆದಾಗೆ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ ಒಂದು ಟಾಸ್ಕ್ ಅನ್ನ ಕಿಚ್ಚ ಸುದೀಪ್ ಅವರು ಕೊಟ್ಟಂತಹ ಸಂದರ್ಭದಲ್ಲಿ ಧ್ರುವಂತ್ ಅವರ ಹೆಸರನ್ನ ತೆಗೆದುಕೊಂಡು ರಘು ಅವರು ಅಲ್ಲೂ ಕೂಡ ತನ್ನ ತಂಗಿಯ ಪರವಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ. ರಕ್ಷಿತಾ ಶೆಟ್ಟಿಯನ್ನ ಅಸಹ್ಯ ಅಂತ ಹೇಳೋದಕ್ಕೆ ನೀವು ಯಾರು? ಯಾವಾಗ ನೀವು ಅಸಹ್ಯ ಅನ್ನೋ ಪದವನ್ನ ಪ್ರಯೋಗ ಮಾಡಿದ್ರೋ ಆವಾಗ ನನಗೆ ನಿಮ್ಮ ಮೇಲಿದ್ದಂತ ಅಭಿಮಾನ ಸಂಪೂರ್ಣವಾಗಿ ಹೊರಟು ಹೋಯಿತು. ಒಂದು ಹೆಣ್ಣು ಮಗುವನ್ನ ಅಸಹ್ಯ ಅಂತ ಹೇಳೋದು ನಿಮ್ಮ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ತೋರ್ಸತ್ತೆ ಅಂತ ಧ್ರುವ್ ಅವರಿಗೆ ತಿರುಗೇಟನ್ನ ಕೊಡ್ತಾರೆ, ಪಂಚನ್ನ ಕೊಡ್ತಾರೆ. ನಮ್ಮ ಮನೆ ಹೆಣ್ಣು ಮಗುವಿಗೆ ಈ ರೀತಿ ಹೊರಗಡೆ ಹೇಳ್ತಾ ಇದ್ರೆ ಸರಿ ಇರ್ತಾ ಇರ್ಲಿಲ್ಲ ಅಂತ ಆವಾಜ್ ಕೂಡ ಹಾಕ್ತಾರೆ. ಅಲ್ಲಿ ರಘು ಅವರು ರಕ್ಷಿತಾ ಪರವಾಗಿ ನಿಲ್ತಾರೆ. ರಕ್ಷಿತಾಗೆ ಅವತ್ತು ಅವಮಾನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ರಘು ಅವರೇ ರಕ್ಷಿತಾ ಪರವಾಗಿ ನಿಂತಿದ್ರು. ನಿನ್ನೆ ಕೂಡ ಧ್ರುವಂತ್ ಅವರ ವಿರುದ್ಧ ಕಿಚ್ಚ ಸುದೀಪ್ ಅವರ ಮುಂದೆಯೇ ಕೆಂಡಾಮಂಡಲರಾಗ್ತಾರೆ, ತಿರುಗೇಟನ್ನ ಕೊಡ್ತಾರೆ. ಆ ಮೂಲಕ ರಕ್ಷಿತಾ ತಂಟೆಗೆ ಬಂದ್ರೆ ನಾನು ಯಾವತ್ತೂ ಕೂಡ ಆಕೆಯ ಪರವಾಗಿ ನಿಲ್ತೀನಿ ಅನ್ನೋದನ್ನ ಧ್ರುವಂತ್ ತೋರಿಸಿದಂತಿತ್ತು. ಈಗಾಗಲೇ ಇಬ್ಬರ ಬಾಂಡಿಂಗಿಗೆ ವೀಕ್ಷಕರು ಫಿದಾಗಿ ಹೋಗಿದ್ದಾರೆ. ಅವರಿಬ್ಬರ ಆ ಬಾಂಡಿಂಗ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಯಾವತ್ತಿಗೂ ಕೂಡ ಯಾರಿಗೂ ಕೂಡ ಅದನ್ನ ಹಾಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವೀಕ್ಷಕರೇ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಕಿಚ್ಚ ಸುದೀಪ್ ಅವರ ಮುಂದೆಯೇ ರಕ್ಷಿತಾ ಪರವಾಗಿ ರಘು ಅವರು ಮಾತನಾಡಿದ್ದು ತುಂಬಾನೇ ಖುಷಿ ಕೊಟ್ಟಿತ್ತು. ಇನ್ನು ಧ್ರುವಂತ್ ಅವರು ವಿಚಿತ್ರವಾಗಿ ವರ್ತಿಸ್ತಾ ಇದ್ರು. ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ರಘು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಚಾರ ವೀಕ್ಷಕರಿಗೆ ಅರ್ಥ ಆಗಿ ಹೋಯ್ತು, ಈ ಮನುಷ್ಯ ಈ ರೀತಿ ವಿಚಿತ್ರವಾಗಿ ನಗ್ತಾನೆ ಅಂದ್ರೆ ಆತ ಫೇಕ್ ಅನ್ನೋದು ಗೊತ್ತಾಗತ್ತೆ. ರಕ್ಷಿತಾ ವಿಚಾರದಲ್ಲಿ ಒಮ್ಮೆ ಒಳ್ಳೆಯವರ ತರ ಮಾತನಾಡುವಂತಹ ಧ್ರುವಂತ್ ಕೆಲವೊಮ್ಮೆ ರಕ್ಷಿತಾ ಸರಿ ಇಲ್ಲ ಅಂತ ಮಾತಾಡ್ತಾರೆ. ಹಾಗಾಗಿ ಈ ವ್ಯಕ್ತಿಯನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಅದರಲ್ಲೂ ಕೂಡ ನಿನ್ನೆ
ರಘು ಅವರು ರಕ್ಷಿತಾ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ದು ವೀಕ್ಷಕರಿಗೂ ಕೂಡ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ರಕ್ಷಿತಾ ಅವರನ್ನ ರಘು ಅವರು ತಂಗಿ ಅಂತ ಸ್ವೀಕರಿಸಿದ್ದಾರೆ. ಹಾಗಾಗಿ ಅವರು ಸುದೀಪ್ ಅವರ ಮುಂದೆಯೇ ರಕ್ಷಿತಾ ಪರವಾಗಿ ಧ್ರುವಂತ್ ಅವರ ವಿರುದ್ಧ ಎದ್ದು ನಿಂತು ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ನಡೆ ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ. ಇವರಿಬ್ಬರ ಬಾಂಧವ್ಯ ಇದೇ ರೀತಿ ಇರ್ಲಿ ಅಂತ ಹರಿಸ್ತಿದ್ದಾರೆ. ಸೊ ವೀಕ್ಷಕರೇ, ರಕ್ಷಿತಾ ಪರವಾಗಿ ರಘು ನಿನ್ನೆ ನಿಂತಿದ್ದು ನಿಮ್ಗೇನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ